ವಿಶೇಷ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಈ ಜ್ಞಾನಯಾನದಲ್ಲಿ ನಾವೆಲ್ಲರೂ ಅತ್ಯಂತ ಕುತೂಹಲಕಾರಿ ಮತ್ತು ಗಹನವಾದ ವಿಷಯವೊಂದನ್ನು ಅನ್ವೇಷಿಸಲಿದ್ದೇವೆ. ಹೌದು, ಪ್ರಾಚೀನ ಯೋಗ ವಿಜ್ಞಾನ ನಮ್ಮ ದೇಹದಲ್ಲಿರುವ ಅಗೋಚರ ಕುಂಡಲಿನಿ ಶಕ್ತಿ ಹಾಗೂ ಗಾಯತ್ರಿ ಮಂತ್ರದ ನಡುವಿನ ಸಂಬಂಧದ ಬಗ್ಗೆ ನಾವು ಇಂದು ಚರ್ಚಿಸಲಿದ್ದೇವೆ. ಖಂಡಿತ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಮೂಲ್ಯ ಜ್ಞಾನವನ್ನು ನಾವಿಂದು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ವಿಶ್ಲೇಷಣೆಯು ಪ್ರಾಚೀನ ಋಷಿಮುನಿಗಳ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಒಂದು ದೊಡ್ಡ ಹೆಜ್ಜೆಯಾಗಿದೆ. ಅಂದ್ರೆ ಇಂದಿನ ನಮ್ಮ ಗುರಿ ಬಹಳ ಸ್ಪಷ್ಟವಾಗಿದೆ. ಯೋಗ ಅಂದ್ರೆ ಕೇವಲ ದೈಹಿಕ ವ್ಯಾಯಾಮ ಅಲ್ಲ. ಖಂಡಿತ ಅಲ್ಲ. ಅದೊಂದು ಅಗಾಧವಾದ ವಿಜ್ಞಾನ. ನಮ್ಮ ದೇಹದೊಳಗೆ ಅಡಗಿರುವ ಅಗೋಚರ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ಅರಿಯೋದು ಬಹಳ ಮುಖ್ಯ. ಜೊತೆಗೆ ಒಂದು ನಿರ್ದಿಷ್ಟ ಮಂತ್ರವು ಈ ಸುಪ್ತ ಶಕ್ತಿಗಳನ್ನು ಹೇಗೆ ಬಡಿದೆಬ್ಬಿಸುತ್ತದೆ, ಅದರ ಹಿಂದಿರುವ ಏಕೆ ಮತ್ತು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದೇ ನಮ್ಮ ಪ್ರಮುಖ ಉದ್ದೇಶ. ನಿಜ. ಇಲ್ಲಿ ಗಮನ ಸೆಳೆಯುವ ಬಹುಮುಖ್ಯ ವಿಚಾರ ಏನಂದ್ರೆ, ಯೋಗವನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಸಾಮಾನ್ಯ ದೃಷ್ಟಿಕೋನವನ್ನು ಗಾಯತ್ರಿ ಚೈತನ್ಯ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅಂದ್ರೆ ಯೋಗದ ಆಳವಾದ ತತ್ವಗಳು ಕೇವಲ ಭೌತಿಕ ದೇಹವನ್ನು ಬಗ್ಗಿಸುವ ಕ್ರಿಯೆಗೆ ಸೀಮಿತವಾಗಿಲ್ಲ. ಬದಲಿಗೆ ಅವು ನಮ್ಮ ಪ್ರಜ್ಞೆಯ ವಿಸ್ತರಣೆಗೆ ಸಂಬಂಧಿಸಿವೆ. ಮಂತ್ರಗಳ ಶಬ್ದ ತರಂಗಗಳು ನಮ್ಮ ನರಮಂಡಲದ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತವೆ ಅನ್ನೋದನ್ನು ನಾವಿಂದು ಅರಿಯಲಿದ್ದೇವೆ. ಈ ವಿಚಾರವನ್ನು ಅದರ ತಳಹದದಿಂದಲೇ ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಹಾಗೆ ಮಹರ್ಷಿ ಪತಂಜಲಿಯವರ ಪ್ರಕಾರ ಯೋಗ ಅನ್ನೋ ಪದ ಯುಜ್ ಅನ್ನೋ ಧಾತುವಿನಿಂದ ಬಂದಿದೆ ಅಲ್ವಾ? ಹೌದು. ಯುಜ್ಯತೆ ಅನೇನ ಇತಿ ಯೋಗಃ. ಅಂದ್ರೆ ಇದು ಕೇವಲ ಎರಡು ವಸ್ತುಗಳ ಜೋಡಣೆಯಲ್ಲ. ಇದು ಆತ್ಮ ಮತ್ತು ಪರಮಾತ್ಮನ ಏಕೀಕರಣ. ನಿಖರವಾಗಿ. ಇದನ್ನು ಪ್ರಾಯೋಗಿಕ ದೃಷ್ಟಿಕೋನದಲ್ಲಿ ನೋಡುವುದಾದರೆ, ಯೋಗ ಅಂದ್ರೆ ನಮ್ಮೊಳಗೆ ಆವರಿಸಿರುವ ಆ ಅಜ್ಞಾನದ ತೆರೆಯನ್ನು ಸರಿಸುವ ನಿರಂತರ ಪ್ರಕ್ರಿಯೆ. ಅಂದ್ರೆ ತಾನು ಪರಮೇಶ್ವರನಿಗಿಂತ ಭಿನ್ನ ಅನ್ನೋ ಭ್ರಮೆಯನ್ನ ಕಳಚುವುದು. ಹೌದು. ಕೇವಲ ದೈಹಿಕ ಅಸ್ತಿತ್ವದ ಭಾವನೆಯನ್ನು ಸಂಪೂರ್ಣವಾಗಿ ತೊರೆನು ಆ ಪರಮಜ್ಯೋತಿಯಲ್ಲಿ ಬೆಳಗುವುದೇ ಯೋಗದ ಅಂತಿಮ ಗುರಿ. ದತ್ತಾತ್ರೇಯ ಸಂಹಿತೆಯಲ್ಲಿ ಭಗವಾನ್ ದತ್ತಾತ್ರೇಯರು ಇದನ್ನೇ ಬಹಳ ಸುಂದರವಾಗಿ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಸರ್ವಚಿಂತಾ ಪರಿತ್ಯಾಗೋ ನಿಶ್ಚಿಂತೋ ಯೋಗ ಉಚ್ಯತೆ ಅಂತ. ಅಂದ್ರೆ ಎಲ್ಲಾ ಲೌಕಿಕ ಚಿಂತಗಳನ್ನು ತೊರೆದು ಸಂಪೂರ್ಣವಾಗಿ ನಿಶ್ಚಿಂತವಾಗಿರುವುದೇ ಯೋಗ. ನಿಜ. ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಮತ್ತು ಗ್ರಹಣ ಶಕ್ತಿ ವಿಭಿನ್ನವಾಗಿರುತ್ತೆ ಅಲ್ವಾ? ಹಾಗಾಗಿ ಸಾಧಕರ ಕ್ಷಮತೆಗೆ ಅನುಗುಣವಾಗಿ ಪರಮೇಶ್ವರನು 12 ವಿಭಿನ್ನ ತಾಂತ್ರಿಕ ಯೋಗ ಮಾರ್ಗಗಳನ್ನು ಉಪದೇಶಿಸಿದ್ದಾನೆ. ಆ 12 ಮಾರ್ಗಗಳು ಯಾವುವು ಅಂತ ತಿಳಿಯೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ನೋಡಿ, ಆ ಮಾರ್ಗಗಳೆಂದರೆ ಮಂತ್ರಯೋಗ, ಹಠಯೋಗ, ಭಕ್ತಿಯೋಗ, ಲಯಯೋಗ, ಕ್ರಿಯಾಯೋಗ, ಲಕ್ಷ್ಯಯೋಗ, ಜ್ಞಾನಯೋಗ, ರಾಜಯೋಗ, ವಾಸನಾಯೋಗ, ಪರಾಯೋಗ, ಅಮನಸ್ಕ ಯೋಗ ಮತ್ತು ಸಹಜಯೋಗ. ಇವುಗಳ ಉದ್ದೇಶ ಒಂದೇ ಆಗಿದ್ರೂ ದಾರಿಗಳು ಭಿನ್ನವಾಗಿವೆ. ಹೌದು. ಉದಾಹರಣೆಗೆ ಹಠಯೋಗವು ಭೌತಿಕ ದೇಹ ಮತ್ತು ಉಸಿರಾಟದ ನಿಯಂತ್ರಣದ ಮೂಲಕ ಶಕ್ತಿಯನ್ನು ಜಾಗೃತಗೊಳಿಸಿದರೆ, ಜ್ಞಾನಯೋಗವು ತಾರ್ಕಿಕ ಚಿಂತನೆಯ ಮೂಲಕ ಸತ್ಯವನ್ನು ಹುಡುಕುತ್ತದೆ. ಆದರೆ ಇವೆಲ್ಲವುಗಳ ಅಂತಿಮ ಗುರಿ ಮಾತ್ರ ಒಂದೇ, ಅದೇ ಬ್ರಹ್ಮದೊಂದಿಗೆ ಐಕ್ಯವಾಗುವುದು. ಖಂಡಿತ. ಈಗ ಈ ಸಂಪೂರ್ಣ ಪಯಣದಲ್ಲಿ ಗಾಯತ್ರಿ ಮಂತ್ರದ ಪಾತ್ರವೇನೋ ಅನ್ನೋ ಪ್ರಶ್ನೆ ಮೂಡುತ್ತದೆ. ಏಕೆಂದ್ರೆ ಗಾಯತ್ರಿ ಮಂತ್ರ ಅಂದ್ರೆ ಕೇವಲ ಕೆಲವು ಶಬ್ದಗಳ ಉಚ್ಚಾರಣೆ ಅಲ್ಲ. ನಿಜ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಆ ಮಂತ್ರದಲ್ಲಿ ಬರುವ ಧೀ ಅನ್ನೋ ಪದವು ಬಹಳ ಅಗಾಧವಾದ ಅರ್ಥವನ್ನು ಹೊಂದಿದೆ. ಹೌದು. ಅದು ನಮ್ಮ ದೇಹದಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಸೂಚಿಸುತ್ತದೆ. ಮತ್ತು ಈ ಅಗೋಚರ ಶಕ್ತಿಯನ್ನು ಬ್ರಹ್ಮರಂಧ್ರ ಅಂದರೆ ನಮ್ಮ ಮಸ್ತಕದಲ್ಲಿರುವ ಸಹಸ್ರಾರ ಪದ್ಮದವರೆಗೆ ಕೊಂಡೊಯ್ಯುವುದೇ ಯೋಗದ ಪ್ರಮುಖ ಹಂತ. ಈ ಮಂತ್ರಕ್ಕೂ ಆ ಶಕ್ತಿಗೂ ಇರುವ ನೇರ ಸಂಪರ್ಕವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಈ ಪ್ರಶ್ನೆ ನಮ್ಮ ಇಂದಿನ ವಿಶ್ಲೇಷಣೆಯ ತಿರುಳಾಗಿದೆ. ನಮ್ಮ ಶರೀರದಲ್ಲಿರುವ ಆ ಸೂಕ್ತ ಶಕ್ತಿಯನ್ನೇ ನಾವು ಕುಂಡಲಿನಿ ಶಕ್ತಿಯಂತ ಕರೆಯುತ್ತೇವೆ. ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳದೆ ಸಮಾಧಿ ಸ್ಥಿತಿ ಸಾಧ್ಯವೇ ಇಲ್ಲ ಅನ್ನೋದು ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಂತ ಸ್ಪಷ್ಟ ವಿಚಾರ ಅಲ್ವಾ? ಹೌದು. ಶರೀರದಲ್ಲಿರುವ ಧೀ ಎಂಬ ಶಕ್ತಿಯನ್ನು ಸಹಸ್ರಾರವರೆಗೆ ಏರಿಸಿದಾಗಲೇ ಸಾಧನೆಯು ಪೂರ್ಣಗೊಳ್ಳುತ್ತದೆ. ಗಾಯತ್ರಿ ಮಂತ್ರದ ಕಂಪನಗಳು ಈ ಶಕ್ತಿಯನ್ನು ಬಡಿದೆಬ್ಬಿಸುವ ವೇಗವರ್ಧಕಗಳಾಗಿ ಕೆಲಸ ಮಾಡುತ್ತವೆ, ಅಂತರ್ಮುಖವಾಗುತ್ತವೆ. ಇಂದ್ರಿಯಗಳು ಅಂತರ್ಮುಖ ಆಗದೆ ಕುಂಡಲಿನಿ ಶಕ್ತಿಯು ತನ್ನ ಮೇಲ್ಮುಖ ಪ್ರಯಾಣವನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ.
ಇದು ಬಹಳ ಕುತೂಹಲ ಕೆರಳಿಸುವ ವಿಚಾರ. ಶಕ್ತಿಯೊಂದು ಮೇಲ್ಮುಖವಾಗಿ ಚಲಿಸಬೇಕು ಅಂದ್ರೆ ಅದಕ್ಕೊಂದು ನಿರ್ದಿಷ್ಟ ಮಾರ್ಗ ಬೇಕಲ್ವೇ? ಹೌದು, ಬೇಕು. ದೇಹದಲ್ಲಿನ ಷಟ್ಚಕ್ರಗಳನ್ನು ಭೇದಿಸಿ ಬ್ರಹ್ಮರಂಧ್ರವನ್ನು ತಲುಪುವುದು ಹೇಗೆ? ರಹಸ್ಯಮಯವಾದ ಈ ಕುಂಡಲಿನಿ ಶಕ್ತಿಯ ಪ್ರಯಾಣ ನಮ್ಮ ದೇಹದೊಳಗೆ ಯಾವ ಮಾರ್ಗದ ಮೂಲಕ ನಡೆಯುತ್ತದೆ? ಇದರ ಹಿಂದಿರುವ ವಿಜ್ಞಾನವನ್ನು ಗಮನಿಸಿದರೆ ಇದು ನಮ್ಮ ನರಮಂಡಲದ ಅತ್ಯಂತ ಸೂಕ್ಷ್ಮವಾದ ಪ್ರಕ್ರಿಯೆಯಾಗಿದೆ. ನಮ್ಮ ದೇಹದಲ್ಲಿ ಪ್ರಾಣ ಮತ್ತು ಅಪಾನ ಎಂಬ ಪ್ರಮುಖ ವಾಯುಗಳಿವೆ. ಸೂರ್ಯಶಕ್ತಿಯನ್ನ ಪ್ರತಿನಿಧಿಸುವ ಪ್ರಾಣವಾಯು ಮೇಲ್ಮುಖವಾಗಿ ಚಲಿಸಿದರೆ, ಚಂದ್ರಶಕ್ತಿಯನ್ನು ಪ್ರತಿನಿಧಿಸುವ ಅಪಾನವಾಯು ಕೆಳಮುಖವಾಗಿ ಚಲಿಸುತ್ತದೆ. ಯೋಗ ಸಾಧನೆಯ ಮೂಲಕ ಈ ಎರಡೂ ಪರಸ್ಪರ ವಿರುದ್ಧ ದಿಕ್ಕಿನ ಶಕ್ತಿಗಳನ್ನು ಒಂದೆಡೆ ಸೇರಿಸಬೇಕು. ಆಗ ಉಂಟಾಗುವ ಅಗಾಧವಾದ ಒತ್ತಡವು ಸುಷುಮ್ನಾ ನಾಡಿಯನ್ನು ತೆರೆಯುವಂತೆ ಮಾಡುತ್ತದೆ. ಸರಿಯಾಗಿ ಹೇಳಿದಿರಿ. ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಹೇಳುವುದಾದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ವಿದ್ಯುತ್ ತಂತಿಗಳನ್ನು ಸೇರಿಸಿದಾಗ ಮಧ್ಯದ ತಂತಿಯಲ್ಲಿ ಪ್ರಬಲವಾದ ವಿದ್ಯುತ್ ಹರಿವಂತೆ. ಇದೊಂದು ಅತ್ಯದ್ಭುತವಾದ ಹೋಲಿಕೆ. ಅಂದ್ರೆ ಸುಷುಮ್ನಾ ನಾಡಿಯು ನಮ್ಮ ಬೆನ್ನುಹುರಿಯ ಉದ್ದಕ್ಕೂ ಇರುವ ಒಂದು ಬೃಹತ್ ಹೆದ್ದಾರಿಯಂತೆ. ಮತ್ತು ಅದು ಸಾಮಾನ್ಯವಾಗಿ ಮುಚ್ಚಿರ್ತದೆ. ಇಡ, ಪಿಂಗಳ ಮತ್ತು ಮಧ್ಯದ ಸುಷುಮ್ನಾ ನಾಡಿಗಳು ಮೂಲಾಧಾರ ಚಕ್ರದಲ್ಲಿ ಸೇರ್ತಾವೆ. ನಾಡಿಗಳ ಈ ತ್ರಿವೇಣಿ ಸಂಗಮವಾದ ಮೂಲಾಧಾರ ಚಕ್ರದಿಂದಲೇ ಕುಂಡಲಿನಿ ಶಕ್ತಿಯ ಮೇಲ್ಮುಖ ಪ್ರಯಾಣ ಪ್ರಾರಂಭವಾಗ್ತದೆ. ಹೌದು, ಈ ಸಂಗಮವನ್ನು ಯುಕ್ತ ತ್ರಿವೇಣಿ ಎಂದು ಕರೆಯಲಾಗುತ್ತದೆ. ಇದೇ 3 ನಾಡಿಗಳು ಹಣೆಯ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿಯೂ ಸೇರ್ತಾವೆ. ಅಲ್ಲಿಯ ಮಿಲನಕ್ಕೆ ಮುಕ್ತ ತ್ರಿವೇಣಿ ಎಂದು ಹೆಸರು. ಖಂಡಿತ. ಸುಷುಮ್ನಾ ನಾಡಿಯ ಹೆದ್ದಾರಿಯ ಮೂಲಕ ಮೂಲಾಧಾರ ಚಕ್ರದಿಂದ ಹೊರಟು ಸಹಸ್ರಾರ ಚಕ್ರದಲ್ಲಿ ಕೊನೆಗೊಳ್ಳುವ ಈ ಪ್ರಕ್ರಿಯೆಯನ್ನೇ ಲಯಯೋಗ ಎನ್ನುತ್ತಾರೆ. ಸುಷುಮ್ನಾ ನಾಡಿಯ ಮೂಲಕ ಈ ಶಕ್ತಿ ಮೇಲೇರುವ ಪ್ರಕ್ರಿಯೆಯನ್ನು ವಿವರಿಸಲು ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಗಮನಸೆಳೆಯುವ ರೂಪಕವೊಂದನ್ನು ನೀಡಲಾಗಿದೆ. ಹೌದು, ಕುಂಡಲಿನಿ ಶಕ್ತಿಯು ಎಚ್ಚರಗೊಂಡಾಗ ಏನಾಗ್ತದೆ ಎಂಬುದನ್ನು ಇದು ಅದ್ಭುತವಾಗಿ ವರ್ಣಿಸುತ್ತದೆ. ಷಟ್ಚಕ್ರಗಳ ದಳಗಳು ಸಾಮಾನ್ಯವಾಗಿ ಕೆಳಮುಖವಾಗಿರುತ್ತವೆ. ಆದರೆ ಈ ಪ್ರಬಲ ಶಕ್ತಿಯು ಎಚ್ಚರಗೊಂಡು ಅವುಗಳನ್ನು ಸ್ಪರ್ಶಿಸಿದಾಗ ಆ ಚಕ್ರಗಳು ಮೇಲ್ಮುಖವಾಗುತ್ತವೆ. ಅಂದರೆ ಮುಚ್ಚಿದ್ದ ಕಮಲಗಳು ಅರಳಿದಂತಾಗುತ್ತವೆ. ತನ್ನ ಮೇಲ್ಮುಖ ಪಯಣದಲ್ಲಿ ಈ ಶಕ್ತಿಯು 32 ಭಿನ್ನ ತತ್ವಗಳನ್ನು ಹೀರಿಕೊಳ್ಳುತ್ತಾ ಸಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪೌರಾಣಿಕ ಕಥೆಯಾದ ಮಹಿಷಾಸುರ ಮರ್ದಿನಿಯ ಪ್ರಕ್ರಿಯೆಗೆ ಹೋಲಿಸಲಾಗಿದೆ ಅಲ್ವಾ? ನಿಜ. ಕೇವಲ ಕಥೆಯಾಗಿ ನೋಡದೆ ಇದರ ಹಿಂದಿರುವ ಮನಃಶಾಸ್ತ್ರೀಯ ಅರ್ಥವನ್ನು ಬಿಡಿಸಿ ನೋಡುವುದು ಬಹುಮುಖ್ಯ. ಇಲ್ಲಿ ಮಹಿಷ ಅಂದ್ರೆ ಬೇರೇನೂ ಅಲ್ಲ. ಅದು ನಮ್ಮ ಮುಂಡುತನದ, ಕೇವಲ ಭೋಗಾಸಕ್ತಿಯಲ್ಲಿ ಮುಳುಗಿರುವ ಮನಸ್ಸು. ಹೌದು. ಮಹಿಷಾಸುರನು ಹೇಗೆ ತನ್ನ ಶಕ್ತಿಯ ಮದದಿಂದ ಮೆರೆಯುತ್ತಿದ್ದನೋ ಹಾಗೇ ನಮ್ಮ ಮನಸ್ಸು ಅಹಂಕಾರದಿಂದ ಮೆರೆಯುತ್ತಿರ್ತದೆ. ಇನ್ನು ಚಂಡಿ ಅಥವಾ ದುರ್ಗೆ ಅಂದ್ರೆ ಇದೇ ಕುಂಡಲಿನಿ ಶಕ್ತಿ. ಹೌದು. ದೇವಿ ಕುಂಡಲಿನಿಯು ಪ್ರಪ್ರಥಮವಾಗಿ ಸಾಧಕನ ಮನಸ್ಸಿನಲ್ಲಿ ಜನ್ಮಾಂತರಗಳಿಂದ ಬೇರೂರಿರುವ ನಕಾರಾತ್ಮಕ ಸಂಸ್ಕಾರಗಳ ಮೇಲೆ, ಅಹಂಕಾರದ ಮೇಲೆ ಆಕ್ರಮಣ ಮಾಡುತ್ತಾಳೆ. ಅಂದರೆ ನಮ್ಮೊಳಗಿನ ಅಜ್ಞಾನ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಬೇರು ಸಹಿತ ಕಿತ್ತುಹಾಕುವ ಒಂದು ಆಂತರಿಕ ಯುದ್ಧ ಇದಾಗಿದೆ. ಆ ಸಂಸ್ಕಾರಗಳನ್ನು ಅಗೆದು ನಾಶಪಡಿಸುತ್ತಾ ನಮ್ಮ ಸುತ್ತಲೂ ಆವರಿಸಿರುವ ಮಾಯೆಯ ಆವರಣವನ್ನು ಕತ್ತರಿಸುತ್ತಾಳೆ ದೇವತೆ. ಈ ಶುದ್ಧೀಕರಣದ ಪ್ರಕ್ರಿಯೆಯ ನಂತರವೇ ಸಾಧಕನ ಪ್ರಜ್ಞೆಯು ನಿರ್ಮಲವಾಗಿ ಬ್ರಹ್ಮಭಾವದಲ್ಲಿ ನಿಲ್ಲಲು ಸಿದ್ಧನಾಗುತ್ತಾನೆ. ಹೌದು. ಕೆಳಗಿನ ಪ್ರತಿಯೊಂದು ಚಕ್ರದ ಸರ್ವಶಕ್ತಿಯನ್ನು 32 ತತ್ವಗಳನ್ನು ತನ್ನೊಳಗೆ ಲಯಗೊಳಿಸಿಕೊಳ್ಳುತ್ತಾ ಸಾಗುವ ಈ ಕ್ರಿಯೆಯನ್ನು ಆರೋಹಣ ಅಥವಾ ಲಯ ಕ್ರಿಯೆ ಅಂತ ಕರೆಯಲಾಗುತ್ತದೆ. ಶಕ್ತಿಯು ಮೇಲ್ಮುಖವಾಗಿ ಚಲಿಸುವಾಗ ಎಲ್ಲವೂ ಸರಾಗವಾಗಿ ಸಾಗುತ್ತದೆಯೇ ಎಂಬ ಪ್ರಶ್ನೆ ಬಂದ್ರೆ ಖಂಡಿತ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ಇದು ಅತ್ಯಂತ ಕಠಿಣವಾದ ಮಾರ್ಗ. ದಾರಿಯಲ್ಲಿ ಹಲವು ಬಲವಾದ ತಡೆಗೋಡೆಗಳಿವೆ. ಈ ತಡೆಗೋಡೆಗಳನ್ನೇ ಗ್ರಂಥಿಗಳು ಅಂತ ಗಾಯತ್ರಿ ಚೈತನ್ಯ ವಿವರಿಸುತ್ತದೆ. ಅಂದ್ರೆ ಶಕ್ತಿಯು ಮುಕ್ತವಾಗಿ ಹರಿಯದಂತೆ ತಡೆಯುವ ನಾಡಿಗಳ ಗಂಟುಗಳು. ಹೌದು. ಒಟ್ಟು 14 ಪ್ರಮುಖ ಗ್ರಂಥಿಗಳಿವೆ. ಅವುಗಳನ್ನ ವಿಂಗಡಿಸುವುದಾದರೆ 3 ಲಿಂಗ ಗ್ರಂಥಿಗಳು, 6 ಚಕ್ರ ಗ್ರಂಥಿಗಳು ಮತ್ತು 5 ಶಿವ ಗ್ರಂಥಿಗಳು. ಈ ಪ್ರಯಾಣದಲ್ಲಿ ಕುಂಡಲಿನಿ ಶಕ್ತಿಯು ಅತ್ಯಂತ ಉಗ್ರ ರೂಪದಲ್ಲಿ ಈ ಗ್ರಂಥಿಗಳನ್ನು ಭೇದಿಸುತ್ತಾಳೆ. ಪ್ರಮುಖವಾದ 3 ಲಿಂಗ ಗ್ರಂಥಿಗಳನ್ನು ಭೇದಿಸುವ ಕ್ರಿಯೆ ಅತ್ಯಂತ ಕಠಿಣವಾದದ್ದು. ಮೊದಲನೆಯದಾದಿ ಮೂಲಾಧಾರ ಚಕ್ರದಲ್ಲಿರುವ ಸ್ವಯಂಭೂಲಿಂಗ. ಕುಂಡಲಿನಿಯು ಮೂಲಾಧಾರ ಚಕ್ರದಲ್ಲಿ ಸ್ವಯಂಭೂಲಿಂಗದೊಡನೆ ಐಕ್ಯವಾಗುತ್ತಾ ವಿರಾಟ್ ಸ್ವರೂಪವನ್ನು ಪಡೆಯುತ್ತಾಳೆ. ಇಲ್ಲಿ ಮೂಲಾಧಾರದಿಂದ ಸ್ವಾಧಿಷ್ಠಾನ ಚಕ್ರದ ಮಧ್ಯೆ ಇರುವ ಅಗ್ನಿಖಂಡದ ಮೇಲೆ ಬ್ರಹ್ಮಗ್ರಂಥಿ ಇರ್ತದೆ. ಈ ಬ್ರಹ್ಮಗ್ರಂಥಿ ಭೇದನವಾದಾಗ ನಮ್ಮ ಭೌತಿಕ ದೇಹದ ಮೇಲಿನ ಅತಿಯಾದ ವ್ಯಾಮೋಹ ಕಳಚಿಕೊಳ್ಳುತ್ತದೆ.
ನಂತರ ಈ ಶಕ್ತಿಯು ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರವನ್ನು ತಲುಪುತ್ತದೆ. ಹೌದು, ಅನಾಹತ ಚಕ್ರದಲ್ಲಿ ಕುಂಡಲಿನಿಯು ಬಾಣಲಿಂಗದೊಡನೆ ಐಕ್ಯಮಾದಿ ಹಿರಣ್ಯಗರ್ಭ ಸ್ವರೂಪವನ್ನು ಪಡೆಯುತ್ತಾಳೆ. ಇಲ್ಲಿ ಮಣಿಪೂರಕದಿಂದ ಅನಾಹತ ಚಕ್ರದ ಮಧ್ಯೆ ಸೂರ್ಯಖಂಡವಿದೆ ಮತ್ತು ಅದರ ಮೇಲೆ ಎರಡನೇ ಪ್ರಮುಖ ಗಂಟಾದ ವಿಷ್ಣು ಗ್ರಂಥಿ ಇರುತ್ತದೆ. ಸರಿಯಾಗಿ ಹೇಳಿದಿರಿ. ಈ ಗ್ರಂಥಿಯ ಭೇದನವಾದಾಗ ಮನುಷ್ಯನ ಭಾವನಾತ್ಮಕ ಬಂಧನಗಳು, ಅಂದರೆ ಅತಿಯಾದ ರಾಗ, ದ್ವೇಷ, ಮೋಹಗಳು ಕರಗಿ ಹೋಗ್ತವೆ. ಇನ್ನು ಕೊನೆಯದಾಗಿ ಹಣೆಯ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿ ಅಲ್ಲಿ ಶಕ್ತಿಯು ಇತರ ಅಥವಾ ತಾರಾಲಿಂಗದೊಡನೆ ಐಕ್ಯವಾಗಿ ಪ್ರಣವಶಕ್ತಿಯ ಸ್ವರೂಪವನ್ನು ಪಡೆಯುತ್ತಾಳೆ. ಇಲ್ಲಿ ವಿಶುದ್ಧ ಚಕ್ರದಿಂದ ಆಜ್ಞಾಚಕ್ರದ ಮಧ್ಯೆ ಇರುವ ಚಂದ್ರಖಂಡದ ಮೇಲೆ ರುದ್ರಗ್ರಂಥಿಯಿದೆ. ಹೌದು, ರುದ್ರಗ್ರಂಥಿಯು ಮನುಷ್ಯನ ಅಹಂಕಾರ ಮತ್ತು ಬೌದ್ಧಿಕ ಗರ್ವದ ಪ್ರತೀಕವಾಗಿದೆ. ಈ ವಿವರಣೆಯ ಪ್ರಕಾರ ಈ ಎಲ್ಲಾ 14 ಗ್ರಂಥಿಗಳನ್ನು ಭೇದಿಸಿ ಅಂತಿಮವಾಗಿ ರುದ್ರಗ್ರಂಥಿಯನ್ನು ದಾಟಿದಾಗ ಮಾತ್ರ ಕುಂಡಲಿನಿ ಶಕ್ತಿಯು ತನ್ನ ಗಮ್ಯಸ್ಥಾನವನ್ನು ತಲುಪುತ್ತದೆ. ಆ ಗಮ್ಯಸ್ಥಾನವೇ ಸಹಸ್ರಾರದಲ್ಲಿರುವ ಪರಮಶಿವ. ಇದುವೇ ಶಿವಶಕ್ತಿ ಮಿಲನ. ಈ ಮಿಲನವಾದಾಗ ಆಗುವ ಅನುಭವವನ್ನು ಗಾಯತ್ರಿ ಚೈತನ್ಯ ಅತ್ಯದ್ಭುತವಾಗಿ ವರ್ಣಿಸುತ್ತದೆ. ಪರಮಶಿವನೊಡನೆ ಏಕಾಕಾರವಾದಾಗ ಬ್ರಹ್ಮರಂಧ್ರದಿಂದ ಮೂಲಾಧಾರದವರೆಗೂ ಸುಧಾರಸ, ಅಂದರೆ ಅಮೃತಧಾರೆ ತುಂಬಿ ತುಳುಕುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ನರಮಂಡಲದಲ್ಲಿ ಆಗುವ ಅತ್ಯುನ್ನತ ಆನಂದದ ಅನುಭೂತಿ. ಇದನ್ನು ನಿರ್ವಿಕಲ್ಪ ಸಮಾಧಿಯ ಹಂತ ಅಂತ ಕರೆಯಲಾಗುತ್ತದೆ. ಹೌದು, ಈ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯು ನಮ್ಮ ಸಾಮಾನ್ಯ 5 ಇಂದ್ರಿಯಗಳ ಗ್ರಹಿಕೆಗೆ ನಿಲುಕದ ಅದ್ವೈತ ಸ್ಥಿತಿಯಾಗಿದೆ. ಈ ಅಮೃತಧಾರೆಯ ಅನುಭೂತಿಯು ಆಧ್ಯಾತ್ಮಿಕ ಪ್ರಗತಿಯ ಅಂತಿಮ ನಿದರ್ಶನ. ಯಾವುದೇ ನೋವು, ಭಯ, ಆತಂಕಗಳಿಲ್ಲದ ಪರಿಪೂರ್ಣ ಶಾಂತಿಯ ಅವಸ್ಥೆಯದು. ಆದರೆ ಇಲ್ಲಿ ಒಂದು ಅತಿ ಮುಖ್ಯವಾದ ಪ್ರಶ್ನೆ ಕಾಡುತ್ತದೆ. ಶಕ್ತಿಯನ್ನು ಇಷ್ಟು ಕಷ್ಟಪಟ್ಟು ಮೇಲೆತ್ತಿದ ಮೇಲೆ ಆ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ಶಕ್ತಿಯು ಸಹಸ್ರಾರದಲ್ಲಿಯೇ ಶಾಶ್ವತವಾಗಿ ಉಳಿದುಬಿಡುತ್ತದೆಯೇ? ಇಲ್ಲವೇ ಇಲ್ಲ. ದೇವಿ ಕುಂಡಲಿನಿಯು ಸಹಸ್ರಾರದಲ್ಲಿ ಹೆಚ್ಚು ಕಾಲ ಉಳಿಯಲಾರಳು. ಇದೊಂದು ಸ್ವಾಭಾವಿಕ ನಿಯಮ. ಅಂದ್ರೆ ಮತ್ತೆ ಕೆಳಗಿಳಿಯುವ ಪ್ರಕ್ರಿಯೆ ಇದೆಯಾ? ಹೌದು. ಪರಮಶಿವನೊಂದಿಗೆ ಅಮೃತಪಾನ ಮಾಡಿದ ನಂತರ ಆ ಶಕ್ತಿಯು ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಮರಳುವ ಪ್ರವೃತ್ತಿ ಹೊಂದಿದೆ. ಹಿಂತಿರುಗುವಾಗ ಅದು ಒಂದು ಮಹತ್ವದ ಕಾರ್ಯವನ್ನು ಮಾಡುತ್ತದೆ. ತಾನು ಮೇಲೇರುವಾಗ ಯಾವೆಲ್ಲ 32 ತತ್ವಗಳನ್ನು ಲಯಗೊಳಿಸಿಕೊಂಡು ಹೋಗಿತ್ತೋ ಆ ಎಲ್ಲಾ ತತ್ವಗಳನ್ನು ಮತ್ತೆ ಆಯಾ ಚಕ್ರಗಳಿಗೆ ಮರಳಿ ನೀಡುತ್ತಾ ಬರ್ತದೆ. ಈ ಮರಳುವಿಕೆಯ ಪ್ರಕ್ರಿಯೆಯು ಕೇವಲ ಶೂನ್ಯ ಸ್ಥಿತಿಯಲ್ಲ, ಬದಲಿಗೆ ಪರಿಪೂರ್ಣತೆಯ ಸ್ಥಿತಿ. ಖಂಡಿತ. ಸಹಸ್ರಾರದ ಅತಿ ಸೂಕ್ಷ್ಮ ತತ್ವದಿಂದ ಮೂಲಾಧಾರದ ಸ್ಥೂಲ ತತ್ವದತ್ತ ಹಿಂದಿರುಗುವ ಈ ಪ್ರಕ್ರಿಯೆಯನ್ನೇ ಅವರೋಹಣ ಅಥವಾ ಸೃಷ್ಟಿಕ್ರಿಯೆ ಎನ್ನುತ್ತಾರೆ. ಪರಮಶಿವನಿಂದ ವಿಭಜಿತಗೊಂಡು ದ್ವೈತ ಸ್ಥಿತಿಗೆ ಬರುವ ಈ ದೇವಿಯು ಸೂಕ್ಷ್ಮದಿಂದ ಸ್ಥೂಲ ಜಗತ್ತಿನ ರೂಪವನ್ನು ಧರಿಸುತ್ತಾಳೆ. ಇಲ್ಲಿರುವ ಕುಂಡಲಿನಿ ಶಕ್ತಿ ಎನ್ನುತ್ತಾರೆ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಈ ಆರೋಹಣ ಮತ್ತು ಅವರೋಹಣ ಪ್ರಕ್ರಿಯೆಯನ್ನು ಗಾಯತ್ರಿ ಮಂತ್ರಕ್ಕೆ ಜೋಡಿಸಿ ನೋಡಿದಾಗ ಇದರ ಅಗಾಧತೆ ಮತ್ತಷ್ಟು ಸ್ಫುಟವಾಗುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರದ 24 ಅಕ್ಷರಗಳು ಮತ್ತು ನಮ್ಮ ದೇಹದಲ್ಲಿರುವ 24 ಅಗೋಚರ ಗ್ರಂಥಿಗಳ ನಡುವಿನ ನೇರ ಸಂಬಂಧವನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟಪಡಿಸಲಾಗಿದೆ. ಇದು ಕೇವಲ ಭಕ್ತಿಗೀತೆಯಲ್ಲ, ಇದೊಂದು ಶಬ್ದ ವಿಜ್ಞಾನದ ಪ್ರಯೋಗಶಾಲೆ. ಈ ಶಬ್ದ ವಿಜ್ಞಾನದ ಆಳ ಬೆರಗುಗೊಳಿಸುವಂತವುದು. ಗಾಯತ್ರಿ ಜಪಯೋಗ ನಿಷ್ಠರು ಈ ಮಂತ್ರದ ಮೂಲಕ ನಿರಂತರ ಸಾಧನೆ ಮಾಡಿದಾಗ ಆ ಶಬ್ದ ತರಂಗಗಳು ದೇಹದ 24 ಪ್ರತ್ಯೇಕ ಶಕ್ತಿಗಳನ್ನು ಜಾಗೃತಗೊಳಿಸುತ್ತವೆ. ಉದಾಹರಣೆಗೆ, ಮಂತ್ರದ ಪ್ರತಿಯೊಂದು ಅಕ್ಷರವೂ ಒಂದೊಂದು ನಿರ್ದಿಷ್ಟ ಶಕ್ತಿಗೆ ಬೀಗದ ಕೈಯಂತೆ ಕಾರ್ಯನಿರ್ವಹಿಸುತ್ತದೆ. ಹೌದು. ಗಾಯತ್ರಿ ಮಂತ್ರದ ತತ್ ಎಂಬ ಅಕ್ಷರವು ತಾಪಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ತಾಪಿನಿ ಎಂದರೆ ತಪಸ್ಸಿನ ಅಗ್ನಿ ಅಥವಾ ಸಂಕಲ್ಪ ಬಲ. ಹಾಗೆ ಸ ಎಂಬ ಅಕ್ಷರವು ಸಫಲಾ ಶಕ್ತಿಯನ್ನು ಪ್ರಚೋದಿಸುತ್ತದೆ. ಇದು ಮಾಡುವ ಕಾರ್ಯದಲ್ಲಿ ಯಶಸ್ಸನ್ನು ತರುತ್ತದೆ. ಮತ್ತು ವಿ ಎಂಬುದು ವಿಶ್ವಶಕ್ತಿಯನ್ನು ಬಡಿದೆಬ್ಬಿಸಿ ನಮಗೂ ಮತ್ತು ಈ ಬ್ರಹ್ಮಾಂಡಕ್ಕೂ ಇರುವ ಸಂಪರ್ಕವನ್ನು ಅರಿವಿಗೆ ತರುತ್ತದೆ. ಕೇವಲ 3 ಅಕ್ಷರಗಳಲ್ಲೇ ಇಷ್ಟು ಶಕ್ತಿ ಅಡಗಿದೆ ಎಂದರೆ ಇನ್ನುಳಿದ ಅಕ್ಷರಗಳು ನಮ್ಮ ನರಮಂಡಲದಲ್ಲಿ ಎಂತಹ ಸಂಚಲನವನ್ನು ಸೃಷ್ಟಿಸಬಹುದು ಎಂಬುದನ್ನು ಊಹಿಸಿದರೆ ರೋಮಾಂಚನವಾಗುತ್ತದೆ. ಖಂಡಿತ. ಮಂತ್ರದ ಪ್ರತಿಯೊಂದು ಅಕ್ಷರವೂ ಒಂದೊಂದು ನಿರ್ದಿಷ್ಟ ಶಕ್ತಿಕೇಂದ್ರವನ್ನು ಪ್ರಚೋದಿಸಿ ಕುಂಡಲಿನಿಯ ಆರೋಹಣಕ್ಕೆ ಪ್ರಬಲವಾದ ತಳ್ಳುವಿಕೆಯನ್ನು ನೀಡುತ್ತದೆ. ಅನಾಹತ ಚಕ್ರದಲ್ಲಿರುವ ಜೀವನಾಡಿಯು ಗಾಯತ್ರಿ ಮಂತ್ರದ ಜಪದಿಂದ ಎಚ್ಚರಗೊಂಡು ಕುಂಡಲಿನಿ ಶಕ್ತಿಯೊಂದಿಗೆ ಸೇರಿ ಚಕ್ರದಿಂದ ಚಕ್ರಕ್ಕೆ ಮೇಲೇರುತ್ತದೆ. ಇದು ಭೌತಶಾಸ್ತ್ರ ಮತ್ತು ಯೋಗಶಾಸ್ತ್ರದ ಅತ್ಯಮೂಲ್ಯ ಸಮ್ಮಿಲನವಾಗಿದೆ.
ಈ 24 ಶಕ್ತಿಗಳು ಜಾಗೃತಗೊಂಡಾಗ ಮನುಷ್ಯನ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ತರಗಳಲ್ಲಿ ಅಗಾಧವಾದ ಬದಲಾವಣೆಗಳು ಆಗುತ್ತವೆ. ಗಾಯತ್ರಿ ಚೈತನ್ಯ ಒದಗಿಸುವ ಈ ವಿವರಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಶರೀರವು ಕೇವಲ ರಕ್ತ ಮಾಂಸ ಮೂಳೆಗಳ ಗುಂಪಲ್ಲ ಅನ್ನೋ ಸತ್ಯ ಅರ್ಥವಾಗುತ್ತದೆ. ಬದಲಿಗೆ ಇದು ಬ್ರಹ್ಮಾಂಡದ ಎಲ್ಲ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಅತ್ಯಂತ ಚೈತನ್ಯಶೀಲ ಮತ್ತು ನಿಗೂಢ ಪ್ರಯೋಗಶಾಲೆ ಎಂಬುದನ್ನು ನಾವು ಮನಗಾಣಬಹುದು. ಮಾಹಿತಿಯ ಮಹಾಪೂರವೇ ಇರುವ ಇವತ್ತಿನ ದಿನಗಳಲ್ಲಿ ನಾವು ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು ಬಹಳ ಒದ್ದಾಡುತ್ತೇವೆ. ಹೌದು. ಆದರೆ ನಮ್ಮದೇ ದೇಹದೊಳಗಿರುವ ಈ ಅಗಾಧ ವಿಜ್ಞಾನ, ಈ 14 ಗ್ರಂಥಿಗಳು, ಈ ಕುಂಡಲಿನಿ ಶಕ್ತಿಯ ಅರಿವು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿದೆ. ಕೇವಲ ಹೊರಗಿನ ಪ್ರಪಂಚದ ಹಿಂದೆ ಓಡುವ ಬದಲು ಸ್ವಲ್ಪ ಸಮಯ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖವಾಗಿಸಿ ಉಸಿರಾಟವನ್ನು ಗಮನಿಸುತ್ತಾ ನಮ್ಮೊಳಗಿನ ಸುಪ್ತ ಶಕ್ತಿಯನ್ನು ಅರಿಯುವತ್ತ ಈ ಜ್ಞಾನ ನಮ್ಮನ್ನು ಪ್ರೇರೇಪಿಸುತ್ತದೆ. ಜ್ಞಾನವು ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ಅದು ನಮ್ಮ ದಿನನಿತ್ಯದ ಅರಿವಿಗೆ ಬಂದು ಅನ್ವಯಿಸಿಕೊಂಡಾಗ ಮಾತ್ರ ಅದಕ್ಕೆ ನಿಜವಾದ ಮೌಲ್ಯವಿರುತ್ತದೆ. ಈ ಜ್ಞಾನವನ್ನು ದಿನನಿತ್ಯದ ಬದುಕಿಗೆ ಅನ್ವಯಿಸಿಕೊಳ್ಳುವುದೇ ಅಸಲಿ ಯೋಗ. ಆಂತರಿಕ ಶಕ್ತಿಯ ಅರಿವು ನಮ್ಮನ್ನು ಹೆಚ್ಚು ಸಮತೋಲಿತ ಮತ್ತು ಪ್ರಶಾಂತ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ. ನಮ್ಮ ಪ್ರಾಚೀನರು ಗಾಯತ್ರಿ ಮಂತ್ರವನ್ನು ಕೇವಲ ಆಚರಣೆಯಾಗಿ ನೀಡಲಿಲ್ಲ, ಬದಲಿಗೆ ನಮ್ಮ ಆಂತರಿಕ ಶಕ್ತಿಯನ್ನು ನಿಯಂತ್ರಿಸುವ ಒಂದು ವೈಜ್ಞಾನಿಕ ಸಾಧನವಾಗಿ ನೀಡಿದ್ದಾರೆ. ಇದನ್ನು ನಾವಿಂದು ಸ್ಪಷ್ಟವಾಗಿ ಅರಿಯಬಹುದು. ಈ ಅದ್ಭುತವಾದ ಜ್ಞಾನಯಾನದ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಆಳವಾಗಿ ಕಾಡುವ ಒಂದು ಪ್ರಚೋದನಾತ್ಮಕ ಚಿಂತನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಖಂಡಿತ. ನಾವೆಲ್ಲರೂ ಪ್ರತಿದಿನ ಉಸಿರಾಡುತ್ತೇವೆ, ಅಸಂಖ್ಯಾತ ಪದಗಳನ್ನು ಮಾತನಾಡ್ತೇವೆ, ಯೋಚಿಸುತ್ತೇವೆ, ಜೀವನದ ಜಂಜಾಟಗಳಲ್ಲಿ ಕಳೆದುಹೋಗ್ತೇವೆ. ಹೌದು. ಆದರೆ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಒದಗಿಸಿರುವ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದಂತೆ ಅಕ್ಷರಗಳನ್ನು ನಿರ್ದಿಷ್ಟವಾಗಿ ಜೋಡಿಸಿದ ಒಂದು ಪುಟ್ಟ ಗಾಯತ್ರಿ ಮಂತ್ರದ ಉಚ್ಚಾರಣೆಯು ನಮ್ಮ ದೇಹದೊಳಗಿನ 24 ವಿಭಿನ್ನ ಅಗೋಚರ ಶಕ್ತಿ ಕೇಂದ್ರಗಳನ್ನು ಏಕಕಾಲದಲ್ಲಿ ಜಾಗೃತಗೊಳಿಸಬಲ್ಲದು ಎಂದಾದರೆ ನಾವು ಪ್ರತಿದಿನ ಆಡುವ ಸಾಮಾನ್ಯ ಮಾತುಗಳು, ನಾವು ಬಳಸುವ ಒರಟು ಅಥವಾ ಪ್ರೀತಿಯ ಶಬ್ದಗಳು ನಮ್ಮೊಳಗಿನ ಜೈವಿಕ ವ್ಯವಸ್ಥೆಯ ಮೇಲೆ, ನಮ್ಮ ನರಮಂಡಲದ ಮೇಲೆ ಪ್ರತಿದಿನ ಇನ್ನೆಷ್ಟು ಅಗಾಧವಾದ ಮತ್ತು ನಿರಂತರವಾದ ಪರಿಣಾಮವನ್ನು ಬೀರುತ್ತಿರಬಹುದು. ನಿಜ. ನಾವಿನ್ನೂ ಅರಿಯದ ನಮ್ಮದೇ ಒಳಗೆ ಅಡಗಿರುವ ಇನ್ನೆಷ್ಟು ಅಗಾಧವಾದ ಶಕ್ತಿಗಳನ್ನು ನಾವು ನಮ್ಮೊಂದಿಗೆ ಪ್ರತಿದಿನ ಹೊತ್ತು ತಿರುಗುತ್ತಿದ್ದೇವೆ ಅಲ್ಲವೇ? ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಕೇಳಿಕೊಳ್ಳಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮದೇ ಆಂತರಿಕ ಬ್ರಹ್ಮಾಂಡದ ಬಗ್ಗೆ ಆಳವಾಗಿ ಯೋಚಿಸಿ ಈ ಜ್ಞಾನವನ್ನು ಅರಿಯುವ ಪ್ರಯತ್ನವನ್ನು ಹೀಗೆಯೇ ಮುಂದುವರೆಸೋಣ. ನಮಸ್ಕಾರ. ನಮಸ್ಕಾರ.